ಎಲ್ಲ ಕನ್ನಡನಾ? ಎಲ್ಲ ಇದೇ ಫಸ್ಟ್ ಟೈಮ್ ಬರೋದು, ಬರ್ತಾ ಇರ್ತೀರಿ. ಗುಡಿ ಬಗ್ಗೆ ಮಾಹಿತಿ ಗೊತ್ತಾ ಗೊತ್ತಿಲ್ವಾ? ಹೇಳ್ಬೇಕಾ? ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರೀತಾರ. ಹಳೆ ಹೆಸರು ಭಿಕ್ಷಾಲಯ, ಇವಾಗ ಭಿಕ್ಷಾಲಯ ಅಂತಾಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗ ಮಂತ್ರಾಲಯ ಅಂತಾಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಅಜತಾಂ ಕಲ್ಪವೃಕ್ಷಾಯ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಶುರುವಾಗಿದ್ದಂತಹ ಸ್ಥಳ ಜಾಗ ಇದು. ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯವರು. ಅಪ್ಪಣ್ಣಾಚಾರ್ಯವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರು ಹುಟ್ಟಿದಂತಹ ಸ್ಥಳ ಇದು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅಂದ್ರೆ 30 years ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ. ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡುತ್ತಿರುವಂತಹ ಸ್ಥಳ ಇದು. ಜಪದ ಕಟ್ಟಿ ರಾಯರು ಅಂತ ಕರೆಯುವುದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಅವರ ಫೇವರೇಟ್ ಪದಾರ್ಥ ಬಂದು ಕಡ್ಲೆ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ನೀವೆಲ್ಲ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು 400 years ಬ್ಯಾಕ್ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಗ್ರೈಂಡಿಂಗ್ ಸ್ಟೋನ್ ಅಂದ್ರೆ ವರಳಕಲ್ಲು ರೂಪಗೊಂಡು ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದೆ. ನೀವೆಲ್ಲ ಮೆಟ್ಲು ಇಳಿದು ಬಂದ್ರಲ್ವಾ, ಸ್ಟ್ರೈಟ್ ಬಂದು ಅದು ಪಕ್ಕದಲ್ಲಿ ರಾಯರಿಗೆ ಬಳಸ್ತಿರುವಂತಹ ವರಳಕಲ್ಲು ಅಂತ ಬರೆದಿರ್ತಾರೆ. ಹೋಗ್ತಾ ನೋಡ್ಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಬೃಂದಾವನ ಅಲ್ಲ ಇದು. ಅಪ್ಪಣ್ಣಾಚಾರ್ಯವರ ಕಟ್ಟಿದಂತಹ ಪ್ರತಿಷ್ಠಾಪನೆ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಅಂದ್ರೆ ಫಸ್ಟ್ ಏಕೈಕ ಏಕಶಿಲಾ ಬೃಂದಾವನ. ಏಕಶಿಲಾ ಮೀನ್ಸ್ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ದು, ಸ್ಥಾಪನೆ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳವರು. ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯವರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮ್ಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ರೆ ನಿಮ್ಗೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಇಲ್ಲಾರು? ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ವ್ಯತ್ಯಾಸ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲಿ ಇಲ್ಲೆಲ್ಲ. ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಮಂತ್ರಾಲಯದಲ್ಲಿ ಬೃಂದಾವನ ಆಗಿದ್ದು. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರಿತೀರಿ? ಜೀವ ಸಮಾಧಿ ಅಂತ ಏನೋ ಕರಿತೀರಿ. ಹಾಗೆ ಕರಿಬಾರ್ದು. ಯಾರು? ಮೂಲ ಬೃಂದಾವನ ಅಂತ ಕರಿಬೇಕು. ಏನಂತ? ಮೂಲ ಬೃಂದಾವನ. ಎದಕ್ಕೆ ಕರಿಬೇಕು ಅಂದ್ರೆ ರಾಯರ ಬೃಂದಾವನ ಆಗ್ಬೇಕಾದ್ರೆ ಒಂದು ಮಾತು ಹೇಳಿ ಬೃಂದಾವನ ಪ್ರವೇಶ ಆಗ್ತಾರೆ. ನಾನು ಈ ಕಲಿಯುಗದಲ್ಲಿ 700 ವರ್ಷ 700 years ನಾನು ಜೀವಂತವಾಗಿರ್ತೇನೆ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ಪ್ರತಿ ಇಯರ್ಸ್ಲಿ ಒನ್ಸ್ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಬರ್ತದೆ ಆಗಸ್ಟ್ ತಿಂಗಳಲ್ಲಿ. ಮೊನ್ನೆ ರಾಯರ ಆರಾಧನೆ ಆಯ್ತು ಆಗಸ್ಟ್ ತಿಂಗಳಿಗೆ. ಎಷ್ಟನೇ ಆರಾಧನೆ ಅದು? 354 ವರ್ಷ ಆಯ್ತು ಅವರ ಬೃಂದಾವನ ಆಗಿ. 354 years ಆಯ್ತು. ಅವ್ರು ಇನ್ನ 346 ವರ್ಷ ಜೀವಂತವಾಗಿರ್ತಾರೆ. ಯಾರು ಈ ಕಲಿಯುಗದಲ್ಲಿ ನನ್ನ ಕ್ಷೇತ್ರಕ್ಕೆ ನನ್ನ ಹತ್ರ ಬಂದು ಯಾರು ಕಷ್ಟ ಅಂತ ನನ್ನ ಹತ್ರ ಕೇಳ್ತಾರೋ ಅವರ ಕೇಳುವಂತ ಕೊಳ್ಳಕ್ಕೆ ಮನಸ್ಸ ಸಂಕಲ್ಪ ಸಿದ್ಧಿರಷ್ಟು ಅಂತ ಹೇಳಿ ಅವರ ಬೃಂದಾವನ ನಿಮ್ಮಕ್ಕೋಸ್ಕರ ನಮ್ಮಕ್ಕೋಸ್ಕರವಾಗಿ ಅವರು ತ್ಯಾಗ ಮಾಡಿ ಬೃಂದಾವನ ಆಗಿತ್ತು. ಹಂಗಾಗಿ ಇನ್ನು ಮೇಲಿಂದ ಗೊತ್ತಿಲ್ಲಾರ್ದಂದ್ರೆ ತೊಂದ್ರೆ ಇಲ್ಲ. ಜೀವ ಸಮಾಧಿ ಅಂತ ಯಾರು ಬಳಸಬಾರ್ದು. ಮೂಲ ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ರಾಘವೇಂದ್ರ ಸ್ವಾಮಿಗಳವರೇ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯವರಿಗೆ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಆದ್ಮೇಲೆ ಫಸ್ಟ್ ಏಕಶಿಲಾ ಬೃಂದಾವನ ಆಗಿದಂತಹ ಸ್ಥಳ. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ ಇದು. ಇವಾಗೂ ಸಹ ಬೆಳಗ್ಗೆ ಮುಂಚಾಲೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳ ಬಿದ್ದಿರ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯವರ 6th generation ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ಪ್ರತಿನಿತ್ಯನು 1000 ಇಂತ ಹಿಡಿದ 2000 3000 5000 ಜನಕ್ಕೂ ಮೇಲೇನು ಬಂದಂತ ಭಕ್ತಾದಿಗಳ ಪರವಾಗಿ ನಾವು ಅನ್ನದಾನ ಸೇವಾ ದಾಸೋಹ ಸೇವಾ ಅಂತ ಮಾಡಿಸ್ತಾ ಇದ್ದೇವೆ. ನಾವು ಮಾಡಿಸ್ತಾ ಇಲ್ಲ, ರಾಘವೇಂದ್ರ ಸ್ವಾಮಿಗಳವರ ಮಾಡಿಸ್ಕೊಂತಾ ಇದ್ದಾರೆ. ಈ ಯಾರಿಗೋ ಪ್ರಸಾದ ಆಗಿಲ್ಲ, ರಾಯ ದರ್ಶನ ಆದ್ಮೇಲೆ ಎಲ್ಲಾರು ಮೇಲ್ಗಡೆ ಅನ್ನದಾನ ನಡೀತಾ ಇದೆ. ಸೆಡ್ ಕೆಳಗಡೆ
ಎಲ್ಲಾರು ಪ್ರಸಾದ ಮಾಡ್ಕೊಂಡು ಹೋಗಿ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ಎಷ್ಟೋ ದೂರ ಇಂತ ಬಂದಿರ್ತಾರೆ, ಅವಸರ ಮಾಡ್ಕೊಂಡು ಹೋಗ್ಬೇಡಿ. ಈ ಕ್ಷೇತ್ರದಲ್ಲಿ ಗುಡಿ ಬಗ್ಗೆ ಕಂಪ್ಲೀಟ್ ಆಗಿ ಕೇಳಿ, ನಿಮ್ಗೋಸ್ಕರ ಹೇಳ್ತಾ ಇರೋದು. ಗುಡಿ ಬಗ್ಗೆ ಕಂಪ್ಲೀಟ್ ಆದ್ಮೇಲೆ ಎಲ್ಲಾರ್ಗು ರಾಯರ ಮೇಲೆ, ರಾಯರ ಬೃಂದಾವನ ಮೇಲೆ ಇಟ್ಟಿದ್ದು ಮಂತ್ರ ಮಾಡಿದ್ದು, ಪ್ರತಿಯೊಬ್ಬರಿಗೆ ಮಂತ್ರ ಅಕ್ಷತೆ ಕೊಡ್ತೇವೆ. ಎಲ್ಲಾರ್ಗು ಅಕ್ಷತೆ ಕೊಡ್ತೇವೆ. ಆ ಅಕ್ಷತೆ ತಗೊಂಡು ನಿಮ್ಮ ತಲೆ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಹಾಕಿದ್ರೆ ರಾಯರ ಆಶೀರ್ವಾದ ಮಾಡಿದಾಗೆ. ಎಲ್ಲಾರು ಮಂತ್ರಾಕ್ಷತೆ ತಗೊಂಡು ಹೋಗ್ಬೇಕು. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯನು ಒಂದು 108 ಗುರುರಾಯರ ಸೇವೆಗಳು ನಡೀತವೆ. ಏನೇನು ಸೇವೆಗಳಿರುತ್ತೆ, ಇಲ್ಲಿ ಏನು ವಿಶೇಷ ಏನು ಅಂದ್ರೆ ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲಿ ನೋಡಿದ್ರು ಕೂಡ ನಿಮಗೆ ನಾಗಪ್ಪ ವಿಗ್ರಹಗಳ ಜಗ್ಗಿ ಕಾಣಿಸುತ್ತೆ. ಇದೆಲ್ಲ ನಾಗಲೋಕ ಅಂತ ಕರೆಯೋದು. ನಿಮ್ಮ ಕುಟುಂಬದಲ್ಲಿ ರಾಯರು ಇರೋ ಕಾಲದಲ್ಲಿ ಬಂದಿದಂತ ಪೂಜೆ ನಾವು ಮಾಡಿದ್ದಲ್ಲ. ನಿಮ್ಮ ತಂದೆಗಾಗ್ಲಿ, ತಾಯಿಗಾಗ್ಲಿ, ಮಕ್ಕಳಿಗಾಗ್ಲಿ ಯಾರಿಗನ್ನ ಆರೋಗ್ಯ ಸಮಸ್ಯೆ, ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರಿಗನ್ನ ಚರ್ಮ ರೋಗ, ಸ್ಕಿನ್ ಡಿಸೀಸ್ ಇತ್ತು ಅಂದ್ರೆ, ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಸಂಸಾರದಲ್ಲಿ, ಮನೆಯಲ್ಲಿ ನೆಮ್ಮದಿ, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗ್ಲಿ, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹಣ ಕಾಸಿನ ತೊಂದರೆ, ಸಂಸಾರದಲ್ಲಿ ಅಪ್ ಅಂಡ್ ಡೌನ್ಸ್ ಇತ್ತು ಅಂದ್ರೆ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಏನು ಅಡೆತಡೆ ಇತ್ತು ಅಂದ್ರೆ, ಕೋರ್ಟ್ ಕೇಸ್. ಈ ಕ್ಷೇತ್ರದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಕೂಡ ಮದುವೆ ಆಗಿಲ್ಲ, ಎಲ್ಲಾ ಕಡೆ ಪೂಜೆ ಮಾಡಿಸಿದ್ದೇವೆ, ಆದ್ರೂ ಕೂಡ ನಮ್ಗೆ ಇನ್ನ ಮದುವೆಯಾಗಿ ಎಷ್ಟೋ ವರ್ಷ ಆಯ್ತು, ಇನ್ನ ನಮ್ಗೆ ಮಕ್ಕಳಾಗಿಲ್ಲ, ಸತ ಸಂತಾನ, ನಾಗದೋಷ, ಕಾಲ ಸರ್ಪದೋಷ, ಕುಜದೋಷ, ರಾಹುದೋಷ, ಶತ್ರುದೋಷ, ಬ್ಲಾಕ್ ಮ್ಯಾಜಿಕ್ ಪರವಾಗಿ, ನಿಮ್ಮ ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಶನ್ ಪರವಾಗಿ ಗುರುವಾರ ನೀವು ಯಾರು ರಾಯರ ಕ್ಷೇತ್ರದಲ್ಲಿ ಬಂದಾಗ ಗುರು ರಾಯರ ಸೇವೆಗಳು ಮಾಡಿಸಿರ್ತೀರೋ, ಅದು ಎಷ್ಟೇ ಪರ್ಸನಲ್ ಇದ್ರು ಕೂಡ ತಂದೆ ತಾಯಿ ಮಕ್ಕಳ ಹೆಸರ ಮೇಲೆ ಎದಕ್ಕೋಸ್ಕರ ಕೊಡ್ತಿದ್ದೀರೋ ರಾಯರ ಹತ್ರ ಮುಚ್ಚಿಡಬಾರದು. ಆ ಬೇಡಿಕೆ ಬರ್ಕೊಂಡು ನೀವು ಅನ್ಕೊಂಡಿದ್ದಾಗಬೇಕು ಅಂತ ರಾಯರ ವಾರ ಗುರುವಾರ ದಿವಸನೇ ನಿಮ್ಮ ಹೆಸರ ಮೇಲೆ ರಾಘವೇಂದ್ರ ಸ್ವಾಮಿಗಳವರ ಅಷ್ಟಾಕ್ಷರ ಹೋಮಗಳಾಗುತ್ತೆ. ಇಲ್ಲಿ ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ, ಆಯುಷ್ ಹೋಮ, ಮೃತ್ಯುಂಜಯ, ಮೃತ್ಯುಂಗರ ಹೋಮ, ವಿಶೇಷವಾಗಿ ಲಕ್ಷ ಜಪ ನಡೀತದೆ. ನಿಮಗೆ ಲಾಸ್ಟ್ ಒಂದೇ ಹೇಳ್ತೀನಿ, ಎಲ್ಲಕ್ಕಿಂತ ಈ ಜಗತ್ತಲ್ಲಿ ದೊಡ್ಡ ದಾನ ಪುಣ್ಯದಾನ ಅನ್ನದಾನ ಅಂತ ಕರೀತೇವೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ತಂದೆ ತಾಯಿ, ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಯರ ಸೇವೆಗಳ ಮಾಡಿಸ್ಬೇಕು. ಒಂದು ಸಣ್ಣ ಸೇವೆ ಅರ್ಚನೆ ಮಾಡಿಸ್ಬೇಕು ಸದ್ಯಕ್ಕೆ. ಇಲ್ಲ ಅಂದ್ರೆ ನಾವು ಅನ್ಕೊಂಡಿದ್ದಾಗ್ಬೇಕು ಅಂತ ಎಲ್ಲಕ್ಕಿಂತ ದೊಡ್ಡ ದಾನ ಅನ್ನದಾನ ಅಂತ ಕರೀತೇವೆ. ಅದು ರಾಯರ ಕ್ಷೇತ್ರದಲ್ಲಿ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ, ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರು ಇದಕ್ಕೋಸ್ಕರ ಕೊಡ್ತಿದ್ರು, ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಕೊಟ್ಟು ಬರೆಸ್ಬೋದು. ಆಫೀಸ್ ರೂಮ್ ಕೌಂಟರ್ ಅಲ್ಲಿ ರಸೀದಿ ಕೊಡ್ತಾರೆ. ಹಂಗಂತ ಹೇಳಿ ಪ್ರತಿಯೊಬ್ಬರು ಕೂಡ ಅನ್ನದಾನ ಸೇವೆ ಕಾಣಿಕೆ ಕೊಡ್ಲೇಬೇಕು, ರಾಯರ ಪೂಜೆ ಬಳಸಲೇಬೇಕು ಅಂತ ಯಾರಿಗೆ ಬಲವಂತ ಇಲ್ಲ, ಫೋರ್ಸ್ ಇಲ್ಲ, ಕೊಡಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದು ದಿವಸ ಅನ್ನದಾನ ಸೇವೆ ಅಂತ ಹೇಳಿದ್ರು ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಅನ್ನದಾನ ತನಕ ಸೇವೆಗಳು ನಡೀತಾವೆ. ಇಲ್ಲ ಸದ್ಯಕ್ಕೆ ಒಂದು ದಿವಸ ಮಾಡಿಸ್ಬೇಕು ಅಂದ್ರೆ ರಾಯರ ವಾರ ಗುರುವಾರ ಆಗತ್ತೆ. ಇಲ್ಲ ಅಂದ್ರೆ ನಿಮ್ಮ ಮದುವೆ ದಿವಸ ನಿಮ್ಮ ಹುಟ್ಟಿದಬ್ಬ ಡೇಟ್ ಪ್ರಕಾರ, ನಿಮ್ಮ ತಂದೆ ತಾಯಿ ಹುಟ್ಟಿದಬ್ಬ ಡೇಟ್ ಪ್ರಕಾರನು ಮಾಡ್ತಾರೆ. ಕೇವಲ ಎಲ್ಲಾರು ಮಾಡಿಸ್ಬೋದು. 508 508 ಕೊಟ್ರೆ ಒಂದು ದಿವಸ ಕಂಪ್ಲೀಟ್ ಅನ್ನದಾನ ಆಗ್ತದೆ. ಇದರಲ್ಲಿ ಜಯೇಶ್ ಮಾತಾಡ್ತಾರೆ, ಹೇಳ್ತಾರೆ ನಿಮ್ಗೋಸ್ಕರ, ಯಾರಿಗೋಸ್ಕರ? ಒಂದು ದಿವಸ ಸದ್ಯಕ್ಕೆ ಅನ್ನದಾನ ಮಾಡಿಸ್ಬೇಕು ಅಂತಂದ್ರೆ 508 ರೂಪಾಯಿ ಕೊಟ್ರೆ ಒಂದು ದಿವಸ ಸಾವಿರಾರು ಜನ, 5,000 ಜನಕ್ಕೂ ಮೇಲೆ ನಿಮ್ಮ ಹೆಸರ ಮೇಲೆ ಊಟ ಮಾಡ್ತಾರೆ. ತಂದೆ ತಾಯಿ ಹೆಸರು ಹೇಳಿದ್ಮೇಲೆ ಮನೆ ಹೊರಗಡೆ ಆಫೀಸ್ ದುಡ್ಡು ಏನ್ ಬೇಡಿಕೆ ಅಂತ ಹೇಳಿ ಬರ್ಕೊಂಡು ರಸೀದಿ ಕೊಡ್ತಾರೆ. ಇಲ್ಲ ಇದಕ್ಕಿಂತ ಕಡಿಮೆ ಮಾಡಿಸ್ಬೇಕು ಅಂದ್ರೆ 101, 101, 201 ಕೊಡಬಹುದು. ಜನರಲ್ ಆಗಿ ಜೇನುತುಪ್ಪ ಅಭಿಷೇಕ, ಹಾಲಿನ ಅಭಿಷೇಕಕ್ಕೆ ಮಾಡ್ತಾರೆ. ಇಲ್ಲ ಒಂದು ತಿಂಗಳು ಮಾಡಿಸ್ಬೇಕು ಅಂದ್ರೆ ಯಾರು ಒಂದು ತಿಂಗಳು ಮಾಡಿಸ್ತಾರೋ ರಾಯರ ಒರಿಜಿನಲ್ ಫೋಟೋ ಕೊಡ್ತಾರೆ. ತಂದೆ ತಾಯಿ ಆರೋಗ್ಯ, ನಿಮ್ಮ ಮಕ್ಕಳ ವಿದ್ಯಾಬುದ್ಧಿ, ಜಾಬ್ ಪರವಾಗಿ, ಎಜುಕೇಶನ್ ಪರವಾಗಿ, ಬ್ಲಾಕ್ ಮ್ಯಾಜಿಕ್ ಪರವಾಗಿ 48 ಟೋಟಲ್ 12 ಹೋಮಗಳಾಗುತ್ತೆ. ರಾಯರ ಕ್ಷೇತ್ರದಲ್ಲಿ ಬಂದಾಗ ಒಂದು ತಿಂಗಳ ಸೇವೆ ಬಂದು 1,508 ಮಾಡಿಸಿದ್ರೆ ಒಂದು ತಿಂಗಳ ಅನ್ನದಾನ ಸೇವೆ ಆಗಿ ಇದರಲ್ಲಿ ಫೋನ್ ಪೇ, ಜಿಪೇ ಮಾಡಬಹುದು. 12 ಹೋಮಗಳಾಗತ್ತೆ. ಮಕ್ಕಳ ವಿದ್ಯಾಬುದ್ಧಿ, ತಂದೆ ತಾಯಿ ಆರೋಗ್ಯ, ಎಜುಕೇಶನ್, ಜಾಬ್ ಪರವಾಗಿ ಒಂದು ತಿಂಗಳ ಅನ್ನದಾನ ಜೊತೆಗೆ. ಇಲ್ಲ ಒಂದು ವರ್ಷ ಮಾಡಿಸ್ಬೇಕು ಅಂದ್ರೆ ಕೇವಲ 2,008 2008 2,508 ಅಥವಾ 5,008 5,008 ಕೊಟ್ರೆ ಒಂದು ವರ್ಷ ಆಗುತ್ತೆ. 365 ಡೇಸ್ ರಾಯರ ಮೇಲೆ ಹಾಕಿದ್ದು ವಸ್ತ್ರ, ರಾಯರ ಮೇಲೆ ಒರಿಜಿನಲ್ ಫೋಟೋನು ಕೊಡ್ತಾರೆ.